Hello everybody, welcome to Vikas Commerce Tutorials. I am Mr. Vikas Mandke. Countdown start agada second PUC business study annual examination ನಾಳೆ ಅನ್ನೋದು 10 ಗಂಟೆಗೆ ಸರಿಯಾಗಿ ನಮ್ಮ ಪೇಪರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಕೌಂಟ್ಡೌನ್ ಸ್ಟಾರ್ಟ್ ಆಗ್ಯದ. ಈಗ ಈ ಸೆಷನಲ್ಲಿ ಏನು ಮಾಡ್ತಾ ಇದ್ದೀನಿ, 80 ಔಟ್ ಆಫ್ 80 ಹೇಗೆ ಮಾಡಬೇಕು ಕೆಲವೊಂದು ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡೋಣ ಇವತ್ತಿನ ಸೆಷನಲ್ಲಿ. ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಯಾವ ರೀತಿ ಇರಬೇಕು, ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಮಾಡಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು, ಫಿಲ್ ಇನ್ ದ ಬ್ಲಾಂಕ್ಸ್ ಆನ್ಸರ್ಸ್ ಯಾವ ರೀತಿ ಬರೀಬೇಕು, ಆಮೇಲೆ ಮ್ಯಾಚ್ ದಿ ಫಾಲೋವಿಂಗ್ ಆನ್ಸರ್ಸ್ ಯಾವ ರೀತಿ ಬರೀಬೇಕು, 2 ಮಾರ್ಕ್ಸ್ 4 ಮಾರ್ಕ್ಸ್ 8 ಮಾರ್ಕ್ಸ್ ಯಾವ ರೀತಿ ಬರೀಬೇಕು, ಪೀಠಿಕೆ ಉಪಸಂಹಾರ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಯಾವ ರೀತಿ ಬರೀಬೇಕು, ಯಾವೆಲ್ಲ ಕ್ವಶನ್ಗಳಿಗೆ ಬರೀಬೇಕು, 4 ಮಾರ್ಕ್ಸ್ ಕ್ವಾಂಟಿಟಿ ಎಷ್ಟಿರಬೇಕು, 8 ಮಾರ್ಕ್ಸ್ ಕ್ವಾಂಟಿಟಿ ಎಷ್ಟಿರಬೇಕು, ಅಂಡರ್ಲೈನ್ ಮಾಡಬೇಕಾ ಮಾಡಬಾರ್ದವಾ, ಸ್ವಂತ ವಾಕ್ಯಗಳಲ್ಲಿ ಓನ್ ಸೆಂಟೆನ್ಸ್ಗಳಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಎಲ್ಲ ಪ್ರಶ್ನೆಗಳಿಗೆ ಈ ಸೆಷನ್ನಲ್ಲಿ ನಿಮಗೆ ಆನ್ಸರ್ ಸಿಗ್ತದೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಸೊ ಈಗ 5 ಸೆಕ್ಷನ್ಸ್ಗಳಲ್ಲಿ 4 ಸೆಕ್ಷನ್ಸ್ಗಳು. ಮೊದಲನೇ ಸೆಕ್ಷನ್ ಯಾವುದಪ್ಪ ಅಂದರೆ ಸೆಕ್ಷನ್ ಎ. ಇದು 1 ಮಾರ್ಕ್ ಕ್ಯಾಟಗರಿ ಆಫ್ ಕ್ವಶನ್ಸ್. ಇಲ್ಲಿ 20 ಕ್ವಶನ್ಸ್ಗಳು, ನೀವು ಆನ್ಸರ್ ಮಾಡಬೇಕಾಗಿರೋದು ಕೂಡ 20. ಓಕೆನಾ, ಇದು ನಿಮ್ಮ ಮೊದಲನೇ ಸೆಕ್ಷನ್ ಆಗಿರ್ತದೆ. ಈಗ ಈ 20 ಕ್ವಶನ್ಗಳಿಗೆ 20 ಆನ್ಸರ್ಸ್, ಯಾವುದೇ ರೀತಿ ಎಕ್ಸ್ಟ್ರಾ ಕ್ವಶನ್ಸ್ಗಳು ಇಲ್ಲ. ಫಸ್ಟ್ ಯಾವ್ದು ಬರ್ತದೆ ಇಲ್ಲಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಈಗ ಎಷ್ಟೋ ಜನ ಏನು ಮಾಡ್ತಾರೋ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ ABCD ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರು. ಎ ಈಸ್ ಕರೆಕ್ಟ್ ಅಂತ ಅನ್ಕೊಳ್ಳೋಣ, ಎ ಇಷ್ಟ ಬರೀತಾರೆ, ಇಷ್ಟ ಬರೆಯೋಂಗಿಲ್ಲ. ನೀವು ಆ ಆನ್ಸರ್ ಲೆಟರನ್ನು ಬರೀಬೇಕು. ಈಗ ಎ ಈಸ್ ಕರೆಕ್ಟ್ ಅಂದರೆ ಎ ಅಂತ ಬರೋದು, ಅದ್ರ ಮುಂದ್ಗಡೆ ಆನ್ಸರನ್ನು ಕೂಡ ಬರೀಬೇಕು. ಸಪೋಸ್ ಸಿ ಕರೆಕ್ಟ್ ಅದ ಅಂದರೆ ಸಿ ಅಂತ ಬರೋದು, ಅದ್ರ ಮುಂದ್ಗಡೆ ಆನ್ಸರ್ ಬರೀಬೇಕು. ಇದು ಕರೆಕ್ಟ್ ವೇ ಆಫ್ ಡೂಯಿಂಗ್ ಮ್ಯಾಚ್ ದಿ ಫಾಲೋವಿಂಗ್, ಸಾರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆನಾ, ಒಂದೊಂದು ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ. ನೀವು 100 ಔಟ್ ಆಫ್ 100 ಅಥವಾ 80 ಔಟ್ ಆಫ್ 80 ಮಾಡಬೇಕಾದ್ರೆ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಪೇಪರ್ 97 ಆ್ಯಂಡ್ ಅಬೌವ್ ಅಂದರೆ 77 78 ತನಕ ಹೋಯ್ತು ಅಂದರೆ 2-3 ಸಲ ವೆರಿಫಿಕೇಷನ್ ಆಗ್ತದೆ. ವೆರಿ ಡಿಫಿಕಲ್ಟ್ ಟು ಗೆಟ್ 80 ಔಟ್ ಆಫ್ 80 ರೀ. ಸೊ ಸಿಂಪಲ್ ಮಿಸ್ಟೇಕ್ಸಿಂದ ಎಷ್ಟೋ ಜನ 80 ಔಟ್ ಆಫ್ 80 ಕಳ್ಕೊತಾರೆ. ಹಾಗಾಗಿ ಇವೆಲ್ಲ ಫಾಲೋ ಮಾಡಬೇಕು. ಈ ನೆಕ್ಸ್ಟ್ ಯಾವುದಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಪೂರ್ತಿ ಸೆಂಟೆನ್ಸ್ ಬರೆಯೋ ಅವಶ್ಯಕತೆ ಅದನಾ ಅಂತೇಳಿ. ನನ್ನ ಆನ್ಸರ್ ಇದು ಇಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಪೂರ್ತಿ ಸೆಂಟೆನ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ರೈಟ್ ಫುಲ್ ಸೆಂಟೆನ್ಸ್ ಫಾರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈಗ ಕ್ವಶನ್ ನಂಬರ್ 6 ಇಂದ ಸ್ಟಾರ್ಟ್ ಆಗ್ತದೆ. 6, 7, 8, 9, 10. ಓಕೆ, ಇವು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್. ಜಸ್ಟ್ ಏನು ಮಾಡಿರಿ, ಆನ್ಸರ್ಸ್ ಬರೀರಿ, ಮುಂದೆ ಹೋಗ್ರಿ. ಇಲ್ಲ ಸರ್ ನನಗೆ ರಿಸ್ಕ್ ಬೇಡ ಅಥವಾ ನನಗೆ ಟೈಮ್ ಸಫಿಷಿಯೆಂಟ್ ಆಗ್ತದ ಅನ್ನೋದಾದರೆ ನೀವು ಸೆಂಟೆನ್ಸ್ ಪೂರ್ತಿನೂ ಬರೀರಿ, ಏನೂ ಸಮಸ್ಯೆ ಇಲ್ಲ. ಬಟ್ ಸೆಂಟೆನ್ಸ್ ಪೂರ್ತಿ ಬರೀಲಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರ? ನೋ ವೇ, ಮಾರ್ಕ್ಸ್ ಕಟ್ ಮಾಡೋಂಗಿಲ್ಲ. ಇಷ್ಟನ್ನ ಬರೆದ್ರು ಸಾಕ್ರಿ. ಓಕೆನಾ, ಕ್ವಿಕ್ಕಾಗಿ ಮುಗಿಸ್ತೀನಿ ಬಿಕಾಸ್ ನೀವು ಕೂಡ ಈಗ ಬ್ಯುಸಿ ಇದ್ದೀರಿ ಅಭ್ಯಾಸ ಮಾಡೋದ್ರಲ್ಲಿ. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್. ಓಕೆ, ಮ್ಯಾಚ್ ದಿ ಫಾಲೋವಿಂಗ್ ವೆರಿ ಇಂಪಾರ್ಟೆಂಟ್ ರೀ. ಬಿಕಾಸ್ ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದರೆ ಆನ್ಸರ್ಸ್ಗಳನ್ನು ಸರಿಯಾಗಿ ಬರೋದಿಲ್ಲ. ಈಗ ಇಲ್ಲಿ ಒಂದು ಲೆಟರ್ಸ್ ಕೊಟ್ಟಿರ್ತಾರೆ ನಿಮಗೆ, ಇದು ಕ್ವಶನ್ ನಂಬರ್ 11 ಬರ್ತದೆ. ABCDE. ಓಕೆನಾ, ಆಮೇಲೆ ಈ ಕಡೆ 1 2 ಅಂತ ಬರೆದಿರ್ತಾರೆ. ಮ್ಯಾಚ್ ದಿ ಫಾಲೋವಿಂಗ್ ಆನ್ಸರ್ಸ್ ಹೆಂಗೆ ಬರೀಬೇಕು, ನೀವು ಎರಡೂ ಬರೀಬೇಕ್ರಿ. ಈಗ ಎ ಅನ್ನು ಬರೋದು, ಅದ್ರ ಮುಂದ್ಗಡೆ ಡ್ಯಾಶ್ ಹಾಕಿ ಅದರ ಆನ್ಸರ್, ಕರೆಕ್ಟ್ ಆನ್ಸರನ್ನು ಬರೀರಿ. ಬಿ ಕ್ವಶನ್, ಇವೆಲ್ಲ ಫಸ್ಟ್ ಕ್ವಶನ್ ಬರ್ಕೊಳ್ರಿ. 5 ಕ್ವಶನನ್ನು ಬರೆದ ನಂತರ ಅದ್ರ ಸೈಡ್ಗೆ ಯಾವುದು ಕರೆಕ್ಟ್ ಆನ್ಸರ್ ಅದ ಅಂತೇಳಿ ಒಂದು ಡ್ಯಾಶ್ ಮಾಡಿ ಸೈಡ್ಗೆ ಅದರ ಕರೆಕ್ಟ್ ಆನ್ಸರನ್ನು ಕೂಡ ನೀವು ಬರೀಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಈ ಭಾಗವನ್ನು ಮಾತ್ರ ಬರೀತಾರೆ, ಅಂದರೆ ಆನ್ಸರ್ ಮಾತ್ರ ಬರೀತಾರೆ, ಈ ಕಡೆ ಭಾಗ ಬರೆಯಂಗಿಲ್ಲ. ಇದು ತಪ್ಪು, ನೀವೆಲ್ಲವನ್ನೂ ಕೂಡ ಬರೀಬೇಕು. ಓಕೆ, ಆಮೇಲೆ ಸೀಕ್ವೆನ್ಸ್ ಪ್ರಕಾರನ ಹೋಗ್ರಿ, ಸೀರಿಯಲ್ ವೈಸನ್ನು ಹೋಗ್ರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೀರಿಯಲ್ ವೈಸ್ ಹೋದ್ರೆ ಇನ್ನಷ್ಟು ಸಫಿಸ್ಟಿಕೇಟೆಡ್, ಸಿಂಪಲ್ ಮತ್ತು ಚಂದ ಅನ್ನಿಸ್ತದೆ. ಫಸ್ಟ್ ಮ್ಯಾಚ್ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್, 1 ವರ್ಡ್ 2 ಮಾರ್ಕ್ಸ್ 4 ಮಾರ್ಕ್ಸ್ 8 ಮಾರ್ಕ್ಸ್, ಇದೇ ರೀತಿ ಪ್ಯಾಟ್ರನ್ದಾಗ ಹೋಗ್ರಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಈಗ 1 ವರ್ಡ್ ಆರ್ 1 ಸೆಂಟೆನ್ಸ್ ಈಚ್ ಅಂತ ಕೇಳ್ತಾರೆ ಗೊತ್ತಾ, ಇದೇ ಸೆಕ್ಷನಲ್ಲಿ. ಅದು ಕೂಡ ಈಗ 1 ವರ್ಡ್, ಒಂದು ಶಬ್ದ ಅಥವಾ ಒಂದು ವಾಕ್ಯ ಅಂತ ಅವ್ರು ಹೇಳಕತ್ತಾರ. ಎಲ್ಲಿ ಒಂದು ಶಬ್ದದಲ್ಲಿ ಉತ್ತರಿಸ್ಬೋದು ಅಲ್ಲಿ ಒಂದೇ ಒಂದು ಶಬ್ದ ಬರೀರಿ. ಎಲ್ಲಿ ಒಂದು ಶಬ್ದದಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಒಂದು ವಾಕ್ಯವನ್ನು ಬರೀರಿ, ಪೂರ ಒಂದು ವಾಕ್ಯ ಬರೀರಿ. ಮತ್ತು ಒಂದೇ ವಾಕ್ಯ ಬರೀರಿ, ನಾಟ್ ಮೋರ್ ದೆನ್ 1 ಸೆಂಟೆನ್ಸ್. ಫಾರ್ 1 ಮಾರ್ಕ್ ಕ್ವಶನ್ ರೈಟ್ ಓನ್ಲಿ 1 ಸೆಂಟೆನ್ಸ್, ನಾಟ್ ಮೋರ್ ದೆನ್ 1 ಸೆಂಟೆನ್ಸ್ ಇಸ್ ರಿಕ್ವೈರ್ಡ್. ಓಕೆ, ನೆಕ್ಸ್ಟ್ ಸೆಕ್ಷನ್
ಬಿ ಯಾವುದಪ್ಪ ಅಂದರೆ 2 ಮಾರ್ಕ್ಸ್ ಕ್ಯಾಟಗರಿ. 2 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಅವ್ರು ನಿಮ್ಗೆ ಕೇಳೋದು 10 ಕ್ವಶನ್, ನೀವು ಬರೀಬೇಕಾಯ್ತು 6 ಆನ್ಸರ್ಸ್. ಕರೆಕ್ಟಾ? ಸೊ 2 ಮಾರ್ಕ್ಸ್ ಮ್ಯಾಕ್ಸಿಮಮ್ ಏನು ಮಾಡಬೇಕಂದ್ರೆ 2 to 3 ಲೈನ್ಸ್ ಆಗಿರಬೇಕ್ರಿ. 2 to 3 ಲೈನ್ಸ್, ಮೋರ್ ದೆನ್ 3 ಲೈನ್ಸ್ ಬೇಡ. 3 ಲೈನ್ಸ್ಗಿಂತ ಜಾಸ್ತಿ ನಮಗೆ ಬೇಕಾಗಿಲ್ಲ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಎಷ್ಟು ಜನ ಮಾಡುವಂತಹ ಮಿಸ್ಟೇಕನ್ನು ಇದ್ರಿ, ಡಿಫೈನ್ ಅಂತ ಕೇಳಿದಾಗ, ನಾನು 2 ಮಾರ್ಕ್ಸ್ ವಿಡಿಯೋ ಮಾಡಿದಾಗ ಕೂಡ ಹೇಳಿದ್ದೀನಿ, ಡೆಫಿನೇಷನ್ ಕೇಳಿದಾಗ ಆ ಡೆಫಿನೇಷನ್ ಕೊಟ್ಟವರು ಯಾರು, who is that particular person who has given the definition, you should write his name. ಓಕೆನಾ? ಡೆಫಿನೇಷನ್ ಅಂತ ಕೇಳಿದಾಗ ಇದು 2 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಈ ರೀತಿ ನೀವು ಮಾಡ್ಕೊಳ್ಬೇಕು. ಇನ್ನು 4 ಮಾರ್ಕ್ಸ್ ಕ್ಯಾಟಗರಿಗೆ ಬಂದಾಗ ಸೆಕ್ಷನ್ ಸಿ ಬರೋದು 4 ಮಾರ್ಕ್ಸ್ಗೆ. ಕರೆಕ್ಟಾ? ಸೆಕ್ಷನ್ ಸಿ 4 ಮಾರ್ಕ್ಸ್. ಈಗ ಎಷ್ಟೋ ಜನ ನನಗೆ ಕೇಳ್ತಾರೆ ರೀ, ಅಗೇನ್ ಸೇಮ್ ಇಲ್ಲಿ 10 ಕ್ವಶನ್ 6 ಆನ್ಸರ್ಸ್. ಸರ್ 4 ಮಾರ್ಕ್ಸ್ಗೆ ಕ್ವಾಂಟಿಟಿ ಎಷ್ಟು ಬರೀಬೇಕು, ಪೀಠಿಕೆ ಉಪಸಂಹಾರ ಬರೀಬೇಕಾ, ಸ್ವಂತ ವಾಕ್ಯಗಳಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಪಾಯಿಂಟ್ಸ್ ಅಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಅಂತೇಳಿ ಈಗ ನಾನು ಅದನ್ನು ಚರ್ಚೆ ಮಾಡ್ತೀನಿ. 4 ಮಾರ್ಕ್ಸ್ಗೆ ಫಸ್ಟ್ ಪಾಯಿಂಟ್ ನೀವು ಮಾಡಬೇಕಾಗಿರೋದು 4 ಪಾಯಿಂಟ್ಸ್ ಅದೇ ಮಿನಿಮಮ್ ಇರಬೇಕು. ದಿಸ್ ಇಸ್ ಪಾಯಿಂಟ್ ನಂಬರ್ 1. 4 ಪಾಯಿಂಟ್ಸ್ ಮಿನಿಮಮ್, ಕಡಿಮೆ ಅಂದ್ರೂ 4 ಪಾಯಿಂಟ್ಸ್ ಆ ಕ್ವಶನಲ್ಲಿ ಇರಬೇಕು. ಆಮೇಲೆ ಸೆಕೆಂಡ್, ಕ್ವಾಂಟಿಟಿ ಎಷ್ಟಿರಬೇಕು, 1 ಪೇಜ್. ನಿಮಗೊಂದು ಬುಕ್ಲೆಟ್ ಕೊಡ್ತಾರೆ ಅವ್ರು, 30-35 ಪೇಜಸ್ ಒಂದು ಬುಕ್ಲೆಟ್ ಕೊಡ್ತಾರಲ್ಲ ಎಕ್ಸಾಮ್ ಆನ್ಸರ್ ಶೀಟ್. ಆ ಆನ್ಸರ್ ಶೀಟ್ನ 1 ಪೇಜ್ ನಿಮ್ಮ 4 ಅಂಕಗಳ ಪ್ರಶ್ನೆ ಆಗಿರಬೇಕು. ಆಮೇಲೆ ಮೂರನೇದು, ಪೀಠಿಕೆ ಮತ್ತು ಉಪಸಂಹಾರ, ಇಂಟ್ರಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ 4 ಮಾರ್ಕ್ಸ್ಗೆ ಬರೀಬೇಕಾ? ನನ್ನ ಆನ್ಸರ್ ನೋ. ಪೀಠಿಕೆ ಮತ್ತು ಉಪಸಂಹಾರ ಬರೆಯೋ ಅವಶ್ಯಕತೆ ಇಲ್ಲ. ಪೀಠಿಕೆ ಉಪಸಂಹಾರ ಬರಿಬೇಡ್ರಿ. ಓಕೆನಾ? ಆಮೇಲೆ ಸ್ವಂತ ವಾಕ್ಯಗಳಲ್ಲಿ ಬರೆದ್ರೆ ಓನ್ ಸೆಂಟೆನ್ಸಸ್ದ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ? 100% ಕೊಡ್ತಾರೆ ರೀ. ಓನ್ ಸೆಂಟೆನ್ಸಸ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೋ, ಬಟ್ ಕಂಡೀಷನ್ ಅದ. ಏನು ಕಂಡೀಷನ್ ಅಪ್ಪ ಅಂದರೆ, ಈ 4 ಪಾಯಿಂಟ್ಸ್ ಏನು ಬರಿತಾ ಇದ್ರಿ ಇವು ಕರೆಕ್ಟ್ ಇರಬೇಕು. ಟೆಕ್ಸ್ಟ್ ಬುಕ್ದಾಗಿನೂ ಇರಬೇಕು. 4 ಪಾಯಿಂಟ್ಸ್ ಟೆಕ್ಸ್ಟ್ ಬುಕ್ದಾಗಿನೂ ಇರಬೇಕು, ಕರೆಕ್ಟ್ ಟು ದಿ ಮಾರ್ಕ್ ಇರಬೇಕು. ಅಂದಾಗ ಮಾತ್ರ ನೀವು ಸ್ವಂತ ಸೆಂಟೆನ್ಸ್ಗಳನ್ನು ಬರೀರಿ, ಎಕ್ಸ್ಪ್ಲನೇಷನ್ ಮಾಡಿರಿ. ಓಕೆನಾ? ಸೊ ಓನ್ ಸೆಂಟೆನ್ಸಸ್ ಇಸ್ ಪರ್ಮಿಟೆಡ್, ಬಟ್ ದಿಸ್ ಪಾಯಿಂಟ್ ಶುಡ್ ಬಿ ಕರೆಕ್ಟ್. ಓಕೆ? ಆಮೇಲೆ 1 ಪಾಯಿಂಟ್ ಎಷ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ? ಅದೊಂದು ಕ್ವಶನ್ ಬಹಳಷ್ಟು ಜನ ಕೇಳ್ತಾರೆ ನನಗೆ, 1 ಪಾಯಿಂಟ್ ಎಷ್ಟು ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂದರೆ ಮ್ಯಾಕ್ಸಿಮಮ್ 3 to 4 ಲೈನ್ಸ್. ನಿಮಗೆ ಆಲ್ರೆಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ 100 out of 100 ಮಾಡಿದಂಥ ಒಬ್ಬ ವಿದ್ಯಾರ್ಥಿಯ ಒಂದು ಆನ್ಸರ್ ಶೀಟ್ ಕೂಡ ನಾನು ಕಳಿಸಿದ್ದೀನಿ ಗ್ರೂಪ್ನಲ್ಲಿ. ಅಲ್ಲಿ ನೋಡ್ಬೋದು ನೀವು. 1 ಪಾಯಿಂಟನ್ನು 3 to 4 ಲೈನ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿರಿ, ದಟ್ ಈಸ್ ಇನಫ್. ಅರ್ಥ ಆಯಿತು ಅನ್ಕೋತೀನಿ. 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಫಸ್ಟ್ 4 ಪಾಯಿಂಟ್ಸ್ ಬರೀಬೇಕು. ಸೆಕೆಂಡ್ 1 ಪೇಜ್ ಬರೀಬೇಕು ಆನ್ಸರ್. ಇಂಟ್ರಡಕ್ಷನ್ ಕನ್ಕ್ಲೂಷನ್ ಬೇಕಾಗಿಲ್ಲ. ಓನ್ ಸೆಂಟೆನ್ಸ್ ಬರೀಬಹುದು, ಪಾಯಿಂಟ್ಸ್ ಕರೆಕ್ಟ್ ಇರಬೇಕು. ಅಂದಾಗ ಒಳಗಡೆ ಸೆಂಟೆನ್ಸಸ್ ಸ್ವಂತ ಹಾಕ್ರಿ. 1 ಪಾಯಿಂಟ್ಗೆ 3 to 4 ಲೈನ್ ಬರೀರಿ. ಇದು 4 ಮಾರ್ಕ್ಸ್ ಕ್ಯಾಟಗರಿ ಈ ರೀತಿ ಆಗಿರಬೇಕು. 80 out of 80 ಮಾಡೋರಿಗೆ ಮಾತ್ರ ಅದು ಅಪ್ಲೈ ಆಗ್ತದೆ. ಯಾರು 50-60 ಮಾಡ್ತಾ ಇದ್ರಿ, ಡೋಂಟ್ ವರಿ, ನೀವು ಬರೆದ್ರೆ ಸಾಕು ಅನ್ನೋದಿರ್ತದೆ. ಜಸ್ಟ್ ಪಾಸ್ ಆಗಬೇಕನ್ನೋರು ಬರೆದ್ರೆ ಸಾಕು. 80 out of 80 ಮಾಡೋರು ಇದನ್ನೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆ? ನೆಕ್ಸ್ಟ್ ಯಾವುದಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇದು. ಸೆಕ್ಷನ್ ಡಿ 8 ಮಾರ್ಕ್ಸ್. ಇಲ್ಲಿ ಅವರು ನಿಮ್ಗೆ ಕೇಳೋದು 5 ಕ್ವಶನ್, ನೀವು ಬರೀಬೇಕಾಗಿರೋದು 3 ಆನ್ಸರ್ಸ್. ಈಗ ಇಲ್ಲೂ ಕೂಡ ಎಷ್ಟೋ ಜನ ಕೇಳ್ತಾರೆ, ಸ್ವಂತ ಬರೋದು ನಡೀತದ. ಫಸ್ಟ್ ಥಿಂಗ್ 8 ಪಾಯಿಂಟ್ಸ್ ಇರಬೇಕು. 8 ಪಾಯಿಂಟ್ಸ್ ಇರಬೇಕಂದಾಗ ಬಹಳಷ್ಟು ಜನ ನಿಮ್ಗೆ ಕೇಳ್ತಾರೆ ರೀ, ಸರ್ ನೀವು 8 ಪಾಯಿಂಟ್ಸ್ ಇರಬೇಕಂತೀರಿ, ಬಟ್ ಅಲ್ಲಿ ಆನ್ಸರ್ನಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ 8 ಪಾಯಿಂಟ್ಸ್ ಕೊಟ್ಟೇ ಇಲ್ಲ ಅವರು. ಅಲ್ಲಿ ಓನ್ಲಿ 6 ಪಾಯಿಂಟ್ಸ್ ಅದ, ಅಥವಾ ಓನ್ಲಿ 5 ಅದ, ಓನ್ಲಿ 7 ಪಾಯಿಂಟ್ಸ್ ಅದ. ಮತ್ತು ಅಂಥ ಕ್ವಶನ್ ನಾವು 8 ಪಾಯಿಂಟ್ಸ್ ಎಲ್ಲಿಂದ ತರಬೇಕು ರೀ ಸರ ಅಂತೇಳಿ, ಯಾವ ಕ್ವಶನ್ಗೆ ಟೆಕ್ಸ್ಟ್ ಬುಕ್ನಲ್ಲಿ 7 ಪಾಯಿಂಟ್ಸ್ ಮಾತ್ರದ 7 ಮಾತ್ರ ಬರೀರಿ. ಯಾವುದಕ್ಕೆ 6 ಅದ 6 ಮಾತ್ರ ಬರೀರಿ, ಏನೂ ಸಮಸ್ಯೆ ಇಲ್ಲ. ಬಟ್ ಯಾವುದಕ್ಕೆ 8ಕ್ಕಿಂತ ಜಾಸ್ತಿ ಅದ, 9 ಪಾಯಿಂಟ್ಸ್ ಅದ, 10 ಪಾಯಿಂಟ್ಸ್ ಅದ, ಅಂಥವಕ್ಕೆಲ್ಲ 10 ಎಲ್ಲ ಬರೀಬೇಡ್ರಿ. ಅಂಥವ್ಕೆ ಬರೀ ಓನ್ಲಿ 8 ಪಾಯಿಂಟ್ಸ್. ಇಫ್ ಟೆಕ್ಸ್ಟ್ ಬುಕ್ದು ಅದಕ್ಕಿಂತ ಕಡಿಮೆ ಇದ್ದು ಕಡಿಮೆನೇ ಬರೀರಿ, ನೋ ಪ್ರಾಬ್ಲಮ್. 8 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಆಮೇಲೆ ಕೆಲವೊಂದು ಕ್ವಶನ್ ಹಿಂಗೆ ಬರ್ತದೆ ರೀ. ಫಾರ್ ಎಕ್ಸಾಂಪಲ್, ಈಗ ವಾಟ್ ಡು ಯು ಮೀನ್ ಬೈ ಡಿಸೆಂಟ್ರಲೈಸೇಷನ್? ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್. ವಿಕೇಂದ್ರೀಕರಣ ಎಂದರೇನು? ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ. 8 ಮಾರ್ಕ್ಸ್ಗೆ. ಆವಾಗ ಅದೇನು ಅವ್ರು ಮೀನಿಂಗ್ ಕೇಳ್ತಾ ಇದ್ದಾರಲ್ಲ, ಆ ಮೀನಿಂಗಿಗೆ 2 ಮಾರ್ಕ್ಸ್ ಇರ್ತದೆ ರೀ. ಓಕೆ? ಪ್ಲಸ್ 6 ಪಾಯಿಂಟ್ಸ್ ಬರೀಬೇಕು, ಅದಕ್ಕೆ 6 ಮಾರ್ಕ್ಸನ್ನು ನಾವು ಕೊಡ್ತೀವಿ. ಅರ್ಥ ಆಯ್ತಾ? ಸೊ ಅಲ್ಲಿ 8 ಪಾಯಿಂಟ್ಸ್ ಬರೋ ಅವಶ್ಯಕತೆ ಇಲ್ಲ. ಯಾವಾಗ ಕ್ವಶನ್ ಕಾಂಬಿನೇಷನ್ ಬರ್ತದೆ, ಕಂಬೈನ್ಡ್ ಕ್ವಶನ್ ಇರ್ತದೆ, ಮೀನಿಂಗ್ನು ಕೇಳ್ತಾ ಇದ್ದಾರೆ, ಇಂಪಾರ್ಟೆನ್ಸ್ನು ಕೇಳ್ತಾ ಇದ್ದಾರೆ ಅಂದಾಗ ಆ ಮೀನಿಂಗ್ಗೆ 2 ಮಾರ್ಕ್ಸ್ ಕೊಡ್ತಾರೆ ಅವರು. ಪಾಯಿಂಟ್ಸ್ 8 ಬರೋ ಅವಶ್ಯಕತೆ ಇಲ್ಲ, ಆವಾಗ 6 ಬರೆದ್ರೂ ಸಾಕು. ಓಕೆನಾ? ನೆಕ್ಸ್ಟ್ ಕ್ವಾಂಟಿಟಿ 2 ಪೇಜಸ್ ಬರೀಬೇಕು.
ಕಂಪಲ್ಸರಿ 2 ಪೇಜ್ ಬರೀರಿ. 4 ಮಾರ್ಕ್ಸ್ 1 ಪೇಜ್ ಬರೀತಾರೆ, 8 ಮಾರ್ಕ್ಸ್ 2 ಪೇಜ್ ಬರೀರಿ. ಆಮೇಲೆ ಮೂರನೇದು 2ಕ್ಕಿಂತ ಹೆಚ್ಚು ಬರೆದ್ರು ಏನು ಅಡ್ಡಿ ಇಲ್ಲ, ಬಟ್ ಟೈಮ್ ಸಾಲಲ್ಲ, ಸೊ 2 ಪೇಜಸ್ ಇನಫ್. ಆಮೇಲೆ ಮೂರನೇದು ಓನ್ ಸೆಂಟೆನ್ಸಸ್ ಬರೀಬಹುದಾ? ಎಸ್, 100% ಯಾರಂದ್ರೆ ಇಲ್ಲ ಅಂತ ಓನ್ ಸೆಂಟೆನ್ಸಸ್ ಬರೀಬಹುದು, ಬಟ್ ಪಾಯಿಂಟ್ಸ್ ಟೆಕ್ಸ್ಟ್ ಬುಕ್ ಏನಿರಬೇಕು, ಕರೆಕ್ಟ್ ಇರಬೇಕು. ಅರ್ಥ ಆಯ್ತಾ? ಈ ರೀತಿ ನಿಮ್ಮ 8 ಮಾರ್ಕ್ಸ್ ಕ್ಯಾಟಗರಿ ಆಗಿರಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ ಸರ್, ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಬರೀಬೇಕಾ, ಪೀಠಿಕೆ ಮತ್ತು ಉಪಸಂಹಾರ ಬರಿಬೇಕಾ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಗೆ ಕೇಳ್ತಾರೆ ರೀ. ಎಸ್, ಪೀಠಿಕೆ ಮತ್ತು ಉಪಸಂಹಾರ 8 ಅಂಕಗಳಲ್ಲಿ ಕಡ್ಡಾಯವಾಗಿ ಬರೀರಿ. ಮೇಲಿನವ್ರು ಹೇಳ್ತಾರೆ, ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ಬರು ಸೀನಿಯರ್ಸ್ ಹೇಳ್ತಾರೆ ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಎಲ್ಲ ಕ್ವಶನ್ಗೂ ಬರೋ ಅವಶ್ಯಕತೆ ಇಲ್ಲ, ಕೆಲವೊಂದು 5 ಪ್ರಶ್ನೆಗಳಿಗೆ ಮಾತ್ರ ಬರಿತೀವಿ. ಬಟ್ ರಿಸ್ಕ್ ಯಾಕೆ ತಗೋತಾ ಇದ್ದೀರಿ? ಕೇವಲ 3 ಆನ್ಸರ್ಸ್ ಬರಿತಾ ಇದ್ದೀವಿ. ಪೀಠಿಕೆ ಮತ್ತು ಉಪಸಂಹಾರ 3ಕ್ಕೆ 3 ಆನ್ಸರ್ಸ್ ಬರೀರಿ. ಯಾಕೆ ನಮ್ಗೆ ರಿಸ್ಕ್ ಬೇಕು? 80 ಔಟ್ ಆಫ್ 80 ಮಾಡೋ ಆಸೆ ಇಟ್ಕೊಂಡು ಕೂತಿದ್ದೀವಿ, ಹೌದಿಲ್ಲೋ? ಸೊ ಪೀಠಿಕೆ ಮತ್ತು ಉಪಸಂಹಾರ ಕಂಪಲ್ಸರಿ 8 ಮಾರ್ಕ್ಸ್ದಾಗ ಎಲ್ಲ ಕಡೆ ಬರೀರಿ. 4 ಮಾರ್ಕ್ಸ್ದಾಗ ಎಲ್ಲೂ ಬರೀಬೇಡ್ರಿ, ಅವಶ್ಯಕತೆ ಇಲ್ಲ. ಪೀಠಿಕೆ ಅಂದರೆ ಏನು ರೀ? ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಾಕತ್ತಾರೆ, ನಿರ್ವಹಣೆಯ ಫಂಕ್ಷನ್ಸ್ ಕಾರ್ಯಗಳು ಕೇಳಾಕತ್ತಾರೆ, ನಿರ್ವಹಣೆ ಬಗ್ಗೆ ಒಂದು ಲೈನ್ ಬರೀರಿ. ನಿರ್ವಹಣೆ ಅರ್ಥ ಬರೀರಿ, ನಿರ್ವಹಣೆ ವ್ಯಾಖ್ಯಾನ ಬರೀರಿ, ಅದೇ ಪೀಠಿಕೆ ಆಗ್ತದೆ. ಉಪಸಂಹಾರ ನಿರ್ವಹಣೆ ಯಾವ ರೀತಿ ನಮಗೆ ಸಹಾಯ ಮಾಡ್ತದೆ, ಅದು ಉಪಸಂಹಾರ. ಕನ್ಕ್ಲೂಷನ್, ಹೌ ವಿಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಇನ್ ಡೇ ಟು ಡೇ ಲೈಫ್, ದಟ್ ಈಸ್ ಯುವರ್ ಕನ್ಕ್ಲೂಷನ್. ಓಕೆ, ಇಷ್ಟು ಮಾಡಬೇಕು, ಮತ್ತೇನೂ ಇಲ್ಲ. ಪೀಠಿಕೆ ಉಪಸಂಹಾರ ಬರೀಬೇಕು 100%. ಓನ್ ಸೆಂಟೆನ್ಸ್ ಮಾರ್ಕ್ಸ್ ಕೊಡ್ತಾರೆ ರೀ. ಕ್ವಾಂಟಿಟಿ 2 ಪೇಜ್, ಪಾಯಿಂಟ್ಸ್ 8. ಓಕೆ, ಐ ಹೋಪ್ ಎಲ್ಲ ಡೌಟ್ಸ್ ಕ್ಲಿಯರ್ ಆದವು ಅಂದ್ಕೊಳ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಈಗ ಟೈಮ್ ಸರ್ ನಮಗೆ ಸಾಲ್ತಾ ಇದೆ, ಎಲ್ಲ ಕಂಪ್ಲೀಟ್ ಮಾಡಿದ್ವಿ, 4 ಮಾರ್ಕ್ಸ್ 8 ಮಾರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ ನಂತರನೂ ನಮಗೆ ಟೈಮ್ ಇದೆ ಅನ್ನೋದಾದರೆ ಭಾಳ ಲಕ್ಷ ಕೊಟ್ಟು ಕೇಳ್ರಿ. ಟೈಮ್ ನಿಮ್ಮ ಹತ್ರ ಐತಪ್ಪ ಅಂದ್ರೆ ಮಾತ್ರ, ಟೈಮ್ ಉಳಿದಿದೆ ಅಂದರೆ ಮಾತ್ರ ಪೆನ್ಸಿಲ್ ತಗೋರಿ, ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ತಗೋರಿ. ಪೆನ್ಸಿಲ್ ಸ್ಕೇಲ್ ತೊಗೊಂಡು ಏನು 8 ಪಾಯಿಂಟ್ಸ್ ಬರೀತಿರಲ್ಲ, ಆ ಪ್ರತಿಯೊಂದು ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡಿರಿ. 4 ಮಾರ್ಕ್ಸ್ ಕ್ಯಾಟಗರಿಯಲ್ಲೂ ಕೂಡ ಅಂಡರ್ಲೈನ್ ಮಾಡಿರಿ, ಪ್ರೊವೈಡೆಡ್ ಇಫ್ ಯು ಹ್ಯಾವ್ ಟೈಮ್. ಇಫ್ ಯು ಹ್ಯಾವ್ ಟೈಮ್ ಅವಾಗ ಮಾತ್ರ, ಟೈಮ್ ಇದ್ದರೆ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿರಿ. ಆಮೇಲೆ ಸೀಕ್ವೆನ್ಸ್ದಾಗನ ಹೋಗ್ರಿ, ಶಫಲ್ ಮಾಡಬೇಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಹೇಳೋದು ಮರ್ತೀನಿ, ಎಷ್ಟೋ ಜನ ಈ ಮಿಸ್ಟೇಕ್ಸನ್ನು ಮಾಡ್ತಾರೆ, ಕ್ವಶನ್ ನಂಬರ್ ಸರಿಯಾಗಿ ಬರೆಯುವುದಿಲ್ಲ. ಈಗ ಜಸ್ಟ್ ಪಾಸ್ ಆಗೋನು ಅಥವಾ 40-50 ಅನ್ನೋನಿಗೆ ಕ್ವಶನ್ ನಂಬರ್ ಬರಲಿಲ್ಲ ಅಂದ್ರೂ ಏನೋ ಮ್ಯಾನೇಜ್ ಮಾಡ್ಬೋದು ಅವರು. ಬಟ್ 80 ಔಟ್ ಆಫ್ 80 ಪೇಪರ್, ಈಗ ಎಷ್ಟೋ ಜನ ಕೇಳ್ತಾರೆ ಸರ್ ಯಾಕೆ ಈಸಿಯಾಗಿ 80 ಹಾಕಲ್ಲ ಅವರು, ಯಾಕಷ್ಟು ಸಲ ವೆರಿಫಿಕೇಷನ್ ಆಗ್ತದೆ 80 ಆಗಬೇಕಾದ್ರೆ? ಔಟ್ ಪೇಪರ್ ಆಗಬೇಕು ಅಂತಂದರೆ ಒಂದು 4 ಜನ ಪೇಪರನ್ನು ಕೈಯಾಗ ಹಿಡಿದಾಗ ಎಲ್ಲರಿಗೂ ಅನಿಸ್ಬೇಕು, ಹಾಂ ದಿಸ್ ಈಸ್ ದ ಪೇಪರ್ ವಿಚ್ ಈಸ್ 80 ಔಟ್ ಆಫ್ 80. ಅದೊಂದು ಎಕ್ಸಾಂಪಲ್ ಥರ ಕಾಣಬೇಕು ಎಲ್ಲರಿಗೂ. 80 ಔಟ್ ಆಫ್ 80 ಅಂದರೆ ಪೇಪರ್ ಹಿಂಗಿರ್ಬೇಕು ನೋಡ್ರಿ ಅಂತ ಅನಿಸ್ಬೇಕು. ಹಂಗೆ ಅನಿಸ್ಬೇಕಾದ್ರೆ ಒಂದು ಸ್ಮಾಲ್ ಮಿಸ್ಟೇಕ್ ಕೂಡ ನಿಮಗೆ ಕಾಣಬಾರ್ದು ಆ ಬುಕ್ನಲ್ಲಿ, ಆ ಪೇಪರ್ನಲ್ಲಿ. ಸೊ ಆವಾಗ ಕ್ವಶನ್ ನಂಬರ್ ಕೂಡ ಮ್ಯಾಟರ್ ಆಗ್ತದೆ. ಅಕೌಂಟೆನ್ಸಿನಲ್ಲಿ ಹೆಡಿಂಗ್ಸ್ ಕೂಡ ಮ್ಯಾಟರ್ ಆಗ್ತವೆ, ಅಕೌಂಟೆನ್ಸಿ ಬಂದಾಗ ಹೇಳ್ತೀನಿ ಬಿಡ್ರಿ. ಸೊ ಕ್ವಶನ್ ನಂಬರ್ಸ್ ಕೂಡ ಮ್ಯಾಟರ್ ಆಗ್ತದೆ. ಓನ್ ಸೆಂಟೆನ್ಸ್ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಕ್ವಶನ್ ನಂಬರ್ ಕರೆಕ್ಟ್ ಬರೀರಿ. ಮೀನಿಂಗ್ ಕಂಬೈಂಡ್ ಇದ್ದಾಗ ಪಾಯಿಂಟ್ಸ್ಗೆ 6 ಮತ್ತು ಮೀನಿಂಗಿಗೆ 2 ಮಾರ್ಕ್ಸ್. ಅಂಡರ್ಲೈನ್ ಪ್ರೆಸೆಂಟೇಷನ್ ಮಾಡಿರಿ. ಎಷ್ಟೋ ಜನ ಕೇಳ್ತಾರೆ ಸರ್ ಪ್ರೆಸೆಂಟೇಷನ್ ಮಾಡಲಿಲ್ಲ, ಅಂಡರ್ಲೈನ್ ಮಾಡಲಿಲ್ಲ, ಮಾರ್ಕ್ಸ್ ಕಟ್ ಮಾಡ್ತಾರಾ? ಯಾರಂದ್ರಿ ಮಾರ್ಕ್ಸ್ ಕಟ್ ಮಾಡಲ್ಲ. ನೀವು ಲೈನ್ ಹೊಡ್ಯಾಕ ಸ್ಕೇಲ್ ತೊಗೊಂಡು ಪ್ರೆಸೆಂಟೇಷನ್ ಮಾಡೋಕೆ ಮಾರ್ಕ್ಸ್ ಇಲ್ಲವೇ ಇಲ್ಲ. ಮತ್ತು ನೀವು ಮಾಡ್ಲಿಕ್ಕಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ ರೀ. ಬಟ್ ಸ್ಟಿಲ್ ಮಾಡಿರಿ ಅಂತೇಳಿ ಯಾಕೆ ನಾವು ಸಜೆಸ್ಟ್ ಮಾಡ್ತೀವಪ್ಪ ಅಂದರೆ ಪೇಪರ್ ಕ್ಲೀನ್ ಕಾಣ್ತದೆ, ಸಿಸ್ಟಮೆಟಿಕ್ ಕಾಣ್ತದೆ. ಮತ್ತು ನೀವು ಗಮನಿಸಿರ್ಬೋದು, ನಾನು ಯಾವಾಗ ನಿಮಗೆ ಅಂಡರ್ಲೈನ್ ಮಾಡಂತ ಹೇಳ್ತಾ ಇದ್ದೀನಿ, ಟೈಮ್ ಉಳಿತು ಅಂದರೆ ಮಾತ್ರ. ಟೈಮ್ ಉಳಿಲಿಲ್ಲ ಅಂದರೆ ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಅಂಡರ್ಲೈನ್ ಮಾಡಿದಾಗ ಸಿಸ್ಟಮೆಟಿಕ್ ಕಾಣಿಸಿದಾಗ ಪೇಪರ್ ಚೆಕ್ ಮಾಡೋರಿಗೆ ತಲೆಯಾಗ ಬರ್ತದೆ, ಯಾರೋ ಶಾನೆ ಇದ್ದವ್ರ ಪೇಪರ್ ಅದ, ಯಾರೋ ಸ್ವಲ್ಪ ಟ್ಯಾಲೆಂಟೆಡ್ ಇದ್ದವ್ರ ಪೇಪರ್ ಅದ, ಚಲೋ ಬರೆದಿರಬಹುದು ಅನ್ನೋ ಒಂದು ಪ್ರೀ ಡಿಟರ್ಮೈಂಡ್ ಆಗಿಬಿಡ್ತಾರೆ ಅವರು. ಹಾಗಾಗಿ ನಿಮಗೊಂದು ಪ್ಲಸ್ ಆಗ್ತದೆ. ಓಕೆ, ಸೊ ಇದು 80 ಔಟ್ ಆಫ್ 80 ಸ್ಟ್ರಾಟಜಿ ಈ ರೀತಿ ಆಗಿರ್ತದೆ. ಟೈಮಿಂಗ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು ಒಂದು ವಿಡಿಯೋ ಸೆಷನ್ ಮಾಡಿದ್ದೀನಿ. ಈಗ ಟೈಮ್ ಕಡಿಮೆ ಅದ. ಆಮೇಲೆ ಇದಾದ ನಂತರ ಇಮಿಡಿಯೇಟ್ಲಿ ಜಸ್ಟ್ 24+ ಹೇಗೆ ತಗೊಳ್ಬೇಕು, 24+ ಮಾಡಬೇಕಾದ್ರೆ ಯಾವ ಚಾಪ್ಟರ್ಸ್, ಲಾಸ್ಟ್ ಮೊಮೆಂಟ್ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಇವತ್ತೇ ವಿಡಿಯೋ ಅಪ್ಲೋಡ್ ಕೂಡ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.